ವೆಲ್ಕಮ್ ಬ್ಯಾಕ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿದ್ದೀವಿ 2026 ಮತ್ತು 27ರ ವಾರ್ಷಿಕ ಪರೀಕ್ಷೆಗೆ ಅನುಗುಣವಾಗಿ ಇಂಗ್ಲಿಷ್ ವಿಷಯದ ಮಾಡೆಲ್ ಕ್ವಶನ್ ಪೇಪರ್ 1 ವಿತ್ ಕೀ ಆನ್ಸರ್ನ ನೋಡ್ತಿದ್ದೀವಿ. PU ಬೋರ್ಡ್ ಅನುಮೋದಿಸಿರುವಂತೆ ಬ್ಲೂ ಪ್ರಿಂಟ್ ಪ್ರಕಾರನೇ ಸಂಪೂರ್ಣ ಪ್ರಶ್ನೆಗಳು ರೈಸ್ ಆಗ್ತವೆ. ಯಾವುದೇ ಕಾರಣಕ್ಕೂ ಹೊರಗಿನ ಒಂದು ಪ್ರಶ್ನೆಯೂ ಸಹ ಬರಲ್ಲ ಅಂತ PU ಬೋರ್ಡ್ ಅನುಮೋದಿಸಿದೆ. ಆದ್ದರಿಂದ ಈ ಬ್ಲೂ ಪ್ರಿಂಟ್ ಪ್ಲಸ್ ಈ 5 ಮಾಡೆಲ್ ಕ್ವಶನ್ ಪೇಪರ್ನ ಸರಿಯಾಗಿ ಓದ್ಕೊಂಡ್ರೆ ನೀವು ಸಹ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಳ್ಬೋದು. ಆದರೆ ಇಲ್ಲಿರುವಂತಹ ಪ್ರಶ್ನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿವೆ. ಆದರೆ 2026 ಕೇಳಿರುವಂತಹ ಪ್ರಶ್ನೆಗೆ ತುಂಬ ಅಂದರೆ ತುಂಬ ಹತ್ರ ಆಗಿವೆ. ಆದ್ದರಿಂದ ಇದನ್ನು ಬಿಡಿಸೋದೇನು ತುಂಬ ಈಸಿ, ಯಾವುದೇ ಕಾರಣಕ್ಕೂ ಕಠಿಣ ಆಗಲ್ಲ. ಮೊದಲನೇ ಪ್ರಶ್ನೆ MCQ ಪಾರ್ಟ್ ಎ ವಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಾರಿ ಬರೆದ ಉತ್ತರ ಎರಡನೇ ಸಾರಿ ಬರೆದ್ರೆ ಅದು ಕೌಂಟ್ ಆಗಲ್ಲ. ನೀವು ಮೊದಲನೇ ಬಾರಿ ಏನು ಬರೆದಿರ್ತೀರೋ ಅದನ್ನು ಮಾತ್ರ ಕೌಂಟ್ ಮಾಡ್ತಾರೆ. ಒಂದು ವೇಳೆ ನೀವು ಎರಡನೇ ಸರಿ ಆ ಉತ್ತರ ಕರೆಕ್ಟ್ ಬರೆದ್ರೆ ಅದನ್ನು ರಾಂಗ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ನಾವೇನು ಬರಿತೀವಿ ಮೊದಲನೇ ಸರಿನೇ ಕರೆಕ್ಟಾಗಿ ಬರಿಬೇಕು. ಮೊದಲನೇ ಪ್ರಶ್ನೆ ಕೇಳಿದರೆ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್. ಜೂಲಿಯಟ್ ಯಾವ ಒಂದು ನೈಟ್ ಅಂದರೆ ರಾತ್ರಿಯನ್ನು ತಾನು ಡಿಸ್ಕ್ರೈಬ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ತನ್ನ ಒಂದು ಎಕ್ಸ್ಟ್ರಾಕ್ಟ್ನಲ್ಲಿ ಲವ್ವಿಂಗ್ ನೈಟ್ ಅಂತ ಮೆನ್ಷನ್ ಮಾಡ್ತಾರೆ, ಜೆಂಟಲ್ ನೈಟ್ ಅಂತ ಮೆನ್ಷನ್ ಮಾಡ್ತಾಳೆ, ಆ್ಯಂಡ್ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಮೆನ್ಷನ್ ಮಾಡ್ತಾಳೆ. ಆದರೆ ಮೆನ್ಷನ್ ಮಾಡದೇ ಇರುವಂತಹ ನೈಟ್ ಯಾವುದು ಅಂದರೆ ಗ್ಯಾರಿಶ್ ನೈಟ್. ಇದನ್ನು ಬರೆದ್ರೆ ಒಂದನೇ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗ್ಯಾರಿಶ್ ನೈಟ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಇನ್ 2 ಡಿಯರ್ ಡ್ಯಾಶ್ ವಾಸ್ ದ ಇಂಟೈರ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡೆತ್ ಸೆಂಟೆನ್ಸ್. ಈ ಪ್ರಶ್ನೆಗಳು 2026ರ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಇದ್ದವು. ಆದ್ದರಿಂದ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ. ನೀವು ಇಲ್ಲಿವರೆಗೂ ಬಿಡಿಸಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ನೂ ಸಹ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಪ್ರಶ್ನೆ ಬಂದ್ಬಿಟ್ಟು, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ನ ಸ್ಪೀಕರ್ ಅವರ ಪ್ರಕಾರ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್. ಜೀವನ ಅನ್ನೋದು ಎಲ್ಲಿ ಟ್ಯಾರಿ ಆಗಿರಲ್ಲ, ಎಲ್ಲಿ ನಿಂತ್ಕೊಳ್ಳಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎಸ್ಟರ್ಡೇ. ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಎಸ್ಟರ್ಡೇ. ಆಲ್ವೇಸ್ ರಿಮೆಂಬರ್, ಯಾವುದೇ ಕಾರಣಕ್ಕೂ ಲೈಫ್ ಅಂದರೆ ಜೀವನ ಎಸ್ಟರ್ಡೇ ಅಂದರೆ ಇಂದಿನ ಬಗ್ಗೆ ಚಿಂತನೆ ಮಾಡಲ್ಲ, ಓನ್ಲಿ ಫ್ಯೂಚರ್ ಬಗ್ಗೆ ಮಾತ್ರ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್, ಡೋನಾಲೋರಾ ಎಂಟೈರ್ಸ್ ದ ಪಾರ್ಕ್ ಅಕಾಂಪೈನ್ಡ್ ಬೈ ದ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಬೈ ಇಸ್ ಅ ಪ್ರಿಪೋಸಿಷನ್. ಇಸ್ ಆನ್ಸರ್ ಇಸ್ ಜುನೆಟಾ. ಆಪ್ಷನ್ ಎ ಜುನೆಟಾ ಇಸ್ ಅ ರೈಟ್ ಆನ್ಸರ್. ಈ ಉತ್ತರಗಳನ್ನ ಒಂತಲ್ಲಿ ಬರೆದಿಡಿ, ಯಾಕಂದರೆ ಇವೇ ಪ್ರಶ್ನೆಗಳು ಆನ್ಯುವಲ್ ಪರೀಕ್ಷೆಗೆ ತುಂಬ ಅಂದರೆ ತುಂಬ ಕೇಳುವ ಸಾಧ್ಯತೆ ಇದೆ. ನೆಕ್ಸ್ಟ್ ಫಿಫ್ತ್ ಒನ್, ಇನ್ ದ ಗಾರ್ಡಿನರ್ ದ ರೈವಲ್ರಿ ಬಿಟ್ವೀನ್ ತಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್. ತಮಣ್ಣ ಮತ್ತು ಬಸವಯ್ಯನ ನಡುವೆ ರೈವಲ್ರಿ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮಣ್ಣ ಥಾಟ್. ಯಾವಾಗ ತಮಣ್ಣ ಥಾಟ್ ಆಫ್, ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ತಮಣ್ಣ ಅಂತಂದಾಗ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಟೇಕಿಂಗ್ ದ ಕೇಸ್ ಟು ದ ಕೋರ್ಟ್ ಆಫ್ ಲಾ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕೂಡ, ತುಂಬ ಅಂದರೆ ತುಂಬ ಈಸಿ ಆಗಿದೆ. ನೆಕ್ಸ್ಟ್ 6 ಒನ್, ಬೋರ್ಗಸ್ ಬಿಲೀವ್ಸ್ ದಟ್ ಪೊಯೆಟಿಕ್ ಆ್ಯಕ್ಟ್ ಆ್ಯಪನ್ಸ್ ವೆನ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೋತ್ 1 and 2 ಆರ್ ಕರೆಕ್ಟ್. ಯಾಕಂದರೆ ವೆನ್ ದ ಪೊಯೆಟ್ ರೈಟ್ಸ್ ಇಟ್, ವೆನ್ ದ ರೀಡರ್ಸ್ ರೀಡ್ಸ್ ಇಟ್, ಎರಡೂ ಕೂಡ ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 7th ಒನ್, ಕಂಪ್ಲೀಟ್ ದ ಅನಾಲಜಿ ಅಂತ ಕೇಳಿದ್ದಾರೆ. ಇದನ್ನು ಕಂಪ್ಲೀಟ್ ಮಾಡಬೇಕು. ಡ್ರೈವರ್ ಅಂಟರ್ ಆದರೆ ಪೆಡಿಸ್ಟ್ರಿಯನ್ ಏನಾಗ್ತಾರೆ, ಪ್ರೇ. ಆಪ್ಷನ್ ಬಿ PREY. ಅದನ್ನು ಸಹ ಕರೆಕ್ಟಾಗಿ ಬರೀಬೇಕು. ಡ್ರೈವರ್ ಅಂಟ್ ಮಾಡಿದರೆ ಅದರಲ್ಲಿರುವಂತಹ ಪೆಡಿಸ್ಟ್ರಿಯನ್ ಏನು ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡು ತಲ್ಲಿದೆ ಪ್ರೇ. ಆಪ್ಷನ್ ಏನು ಪ್ರೇ ಅಂತ ಕರಿತೀವಿ, ಆಪ್ಷನ್ ಬಿನು ಪ್ರೇ ಅಂತ ಕರಿತೀವಿ. ಇದರಲ್ಲಿ ಸ್ಪೆಲ್ಲಿಂಗ್ ಅಂದರೆ PREY ಪ್ರೇ ಆಗುತ್ತೆ. ಆದ್ದರಿಂದ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಇನ್ ದ ಓಟರ್ ರೂಫ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಈಸ್ ವಿಲೇಜ್ ಬಿಕಾಸ್. ಯಾಕೆ ರೂಫ್ ವೆರಿ ಪಾಪ್ಯುಲರ್ ಆಗಿರ್ತಾನೆ? ಏನಕ್ಕೆ ಪಾಪ್ಯುಲರ್ ಆಗಿರ್ತಾನೆ ಅಂದರೆ ಆಪ್ಷನ್ ಸಿ ಹಿ ನೆವರ್ ಅಬ್ಯಾಂಡನ್ಡ್ ಈಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಅವನು ಯಾವುದೇ ಕಾರಣಕ್ಕೂ ಈ ಸಪೋರ್ಟೆಡ್ ಬೋತ್ PAP ಆ್ಯಂಡ್ POP ಎರಡಕ್ಕೂ ಸಪೋರ್ಟ್ ಮಾಡಿದ್ದಕ್ಕೆ ಅವ್ನು ಫೇಮಸ್ ಆಗಿರಲ್ಲ. ಬದಲಿಗೆ ಈ ವಾಸ್ ಆನ್ ಎಕ್ಸ್ಪರ್ಟ್ ಇನ್ ವಿಶೆಫರಿಂಗ್ ಕ್ಯಾಪೆಗನ್, ಅದಕ್ಕೂ ಸಹ ಅವನು ಫೇಮಸ್ ಆಗಿರಲ್ಲ. ಅವನು ಫೇಮಸ್ ಆಗಿರೋ ಕಾರಣ ಏನಂದರೆ ಆಪ್ಷನ್ ಸಿ. ಆದ್ದರಿಂದ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 9th ಒನ್, ಅಕಾರ್ಡಿಂಗ್ ಟು ಸೈನಿತಾ ಮೋರ್ ದೆನ್ ಎಕನಾಮಿಕ್ ಆಕ್ಸೆಪ್ಟ್ ಡ್ಯಾಶ್ ದಟ್ ದ ಸೈಕಲಿಂಗ್ ಬ್ರಿಂಗ್ಸ್ ದ ವಿಟ್ಯೂಲ್ ಫಾರ್ ರಿವಿಲ್ ವುಮೆನ್ ಆಫ್ ಪುಡುಕೊಟ್ಟಿ ಅಂತ ಕೇಳಿದ್ದಾರೆ. ವೆರಿ ಈಸಿ, ಸೆಲ್ಫ್ ರೆಸ್ಪೆಕ್ಟ್, ವೆರಿ ಈಸಿ. ಮತ್ತು ಇದನ್ನು 2026 ಸುಮಾರು ಸಾರಿ ಈ ಪ್ರಶ್ನೆನ ಕೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್,
ವಿಚ್ ಈಸ್ ದ ಓಡ್ ಪೇರ್ ಅಮಾಂಗ್ ದ ಫಾಲೋವಿಂಗ್, ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸುವರ್ತಮ ಆ್ಯಂಡ್ ಬಿಸ್ಲರಿ, ಇದರಲ್ಲಿರುವಂತಹ ಎಲ್ಲವೂ ಸಹ ವಿರುದ್ಧಾರ್ಥಕ ಪದ ಅಥವಾ ಸಮ ಅಂದರೆ ಕರೆಕ್ಟ್ ಆಗಿದ್ದಾವೆ. ಆದರೆ ಆಪ್ಷನ್ ಡಿ ಮಾತ್ರ ತಪ್ಪಿದೆ, ಅದನ್ನು ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸುಲಭ. ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ವಾಸ್ ಅಂತ ಬರೀರಿ. ನೆಕ್ಸ್ಟ್ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಇಡಿ ಅಂತ ಹಚ್ಚಿ. ಇದರಲ್ಲಿ ಸುಮಾರು ಅಂದರೆ 2 ಅಂಕ ಆದರೂ ನಿಮಗೆ ಸಿಗುತ್ತೆ, ನಿಮ್ಗೇನು ಗೊತ್ತಿಲ್ಲ ಅಂತಂದರೆ. ಒಂದು ವೇಳೆ ನನಗೆ ಗೊತ್ತಾಗುತ್ತೆ ಆಪ್ಷನ್ 3 ವರ್ಬ್ V3 ಮಾಡೋದು V2 ಮಾಡೋದು ಯಾವ ಥರ ಅಂತ ನನಗೆ ಗೊತ್ತಿದೆ ಅಂದಾಗ ಅದನ್ನು V3 ಆಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದೇರ್ ಫಾರ್. ನೆಕ್ಸ್ಟ್ ಇದೆ ಇಟ್ ಡ್ಯಾಶ್ ಟು ಅಂತ ಇದೆ. ಮೊದಲನೇದಾಗಿ ನಾವು ಕಂಡುಕೊಳ್ಬೇಕು ಇಟ್ ಈಸ್ ಅ ಸಿಂಗ್ಯುಲರ್ ಆರ್ ಪ್ಯೂರಲ್. ಇದೆರಡರಲ್ಲಿ ನಾವು ಇಟ್ ಅನ್ನೋದು ಏನಂತ ಕಂಡುಹಿಡ್ಕೊಳ್ಬೇಕು. ಇಟ್ ಅನ್ನೋದು ಸಿಂಗ್ಯುಲರ್ ಆದ್ದರಿಂದ ಅಲ್ಲೇನು ಬರುತ್ತೆ, ವಾಸ್ ಅಂತ ಬರುತ್ತೆ. ವಾಸ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಅಲ್ಲಿರುವಂತಹ ವರ್ಡ್ಗೆ ಇ.ಡಿ ಫಾರ್ಮನ್ನು ಹಚ್ಚೋಣ. ಇ.ಡಿ ಹಚ್ಚಿದ್ರೆ ಏನಾಗುತ್ತೆ, V3 ಡಿಸೈಡೆಡ್. ಇಟ್ ವಾಸ್ ಡಿಸೈಡೆಡ್. ವಾಸ್ ಡಿಸೈಡೆಂಟ್ ಅಂತ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಸಿಗುತ್ತೆ, 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿದೆ ದಿಸ್ ಡ್ಯಾಶ್ ಇನ್ಫಾರ್ಮ್ ಅಂತ ಇದೆ. ಇಲ್ಲೂ ಸಹ ನಾವು ತಿಳ್ಕೊಳ್ಬೇಕು ಮೊದಲು ದಿಸ್ ಅನ್ನೋದು ಸಿಂಗುಲರ್ ಆರ್ ಪ್ಯೂರಲ್. ಇದನ್ನು ಸಿಂಗುಲರ್ ಅಂತ ಆರಾಮದಾಯಕವಾಗಿ ನಾವು ಕಂಡುಹಿಡಿಬೋದು. ದಿಸ್ ಸಿಂಗುಲರ್ ಆದ್ದರಿಂದ ಏನು ಬರೀತೀವಿ, ವಾಸ್ ಅಂತ ಬರೀತೀವಿ. ವಾಸ್ ಅಂತ ಬರೆದ ಮೇಲೆ ಇನ್ಫಾರ್ಮ್ ಅಂತ ಇದೆ, ಅದ್ರ ಮುಂದೆ ಏನು ಹಚ್ಬೇಕಂತ ಹೇಳಿದೆ, ಇ.ಡಿ ಅಂತ ಹಚ್ಬೇಕಂತ ಹೇಳಿದೆ. ನಿಮ್ಗೇನು ಗೊತ್ತಿಲ್ಲ ಅಂತಂದಾಗ ವಾಸ್ ಅಂತ 3 ಸಾರಿ ಬರೀರಿ. ಅಲ್ಲಿರುವಂತಹ ವರ್ಡ್ಗೆ ಇ.ಡಿ ಫಾರ್ಮನ್ನು ಹಚ್ಚಿ. ಸುಮಾರು 2 ಉತ್ತರ ಆದರೂ ಕರೆಕ್ಟ್ ಆಗಿರ್ತವೆ ನಿಮ್ಗೇನು ಗೊತ್ತಿಲ್ಲ ಅಂದರೆ. ಒಂದು ವೇಳೆ ನನಗೆ V3 ಮಾಡೋದು ಗೊತ್ತಿದೆ ಅಂದರೆ ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ದ ಕ್ರಿಮಿನಲ್ ಡ್ಯಾಶ್ ಅಂತ ಬರೆದು ಏನಂತ ಕೊಟ್ಟಿದ್ದಾರೆ, ಕೀಪ್ ಅಂತ ಕೊಟ್ಟಿದ್ದಾರೆ. ದ ಕ್ರಿಮಿನಲ್ ಅನ್ನೋದು ಸಿಂಗುಲರ್ ಪ್ಯೂರಲ್ ಅಂತ ಗೊತ್ತಾಗುತ್ತೆ, ಸಿಂಗುಲರ್ ಅಂತ ಗೊತ್ತಾಗುತ್ತೆ. ಆದರೆ ಕೀಪ್ಡ್ ಮಾಡೋಕ್ಕೆ ಬರಲ್ಲ. ಬದಲಿಗೆ V3 ಫಾರ್ಮ್ ಏನಾಗುತ್ತೆ, ಕೆಪ್ಟ್ ಅಂತ ಆಗುತ್ತೆ. ಕೆಪ್ಟ್ ಅಂತ ಬರೆದ್ರೆ 3ಕ್ಕೆ 3 ಅಂಕ ಸಿಗುತ್ತೆ. ನಮಗೇನು ಗೊತ್ತಿಲ್ಲ ಅಂದರೆ ಇ.ಡಿ ಫಾರ್ಮನ್ನು ಹಚ್ಚಿ 2 ಅಂಕನಾದರೂ ಪಡ್ಕೊಳ್ಬೋದು, ಆದರೆ ಖಾಲಿ ಮಾತ್ರ ಬಿಡಬಾರ್ದು. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸುಲಭ ಕಂಡುಹಿಡಿಯೋದು. ರೂಫ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಅಂತ ಇದೆ. ಯಾವಾಗ, ವೆನ್ ಫೇಸ್ ಲಿಟ್ ಅಪ್. ವೆರಿ ವೆರಿ ಈಸಿ, ಪುಸ್ತಕದಲ್ಲೂ ಸಹ ಇದೆ. ನೆಕ್ಸ್ಟ್ ಇದೇ ಪಾಠದಲ್ಲೂ ಸಹ ಈ ರೀತಿಯ ಪ್ರಶ್ನೆ ರೈಸ್ ಆಗ್ತವೆ, ಆದ್ದರಿಂದ ತುಂಬ ಸುಲಭ ಕಂಡುಕೊಳ್ಬೋದು. ಏನಂತ ಉತ್ತರ ಬರುತ್ತೆ, ಫೇಸ್ ಲಿಟ್ ಅಪ್. ನೆಕ್ಸ್ಟ್ ಏನಂತ ಇದೆ, ಹಿ ವಾಸ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ ಅಂತ ಇದೆ. ಇಲ್ಲಿರುವಂತಹ ಉತ್ತರ ಆತ ಏನಂತ ಫಿಕ್ಸ್ ಆಗ್ತಾನೆ ಕೊನೆಗೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅರ್ಥ ಮಾಡ್ಕೊಂಡ್ರೆ. ಇನ್ ಎ ಫಿಕ್ಸ್, ಈ ವಾಸ್ ಫಿಕ್ಸ್ಡ್ ಆ್ಯಂಡ್ ಡಿಸೈಡೆಡ್. ಆರಾಮದಾಯಕವಾಗಿ ಕಂಡು ಹಿಡಿದು 2 ಅಂಕನ ಪಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂತಂದರೆ ಪ್ರನೌನ್ಸ್. ವೆರಿ ವೆರಿ ಈಸಿ ಆಗಿರುತ್ತೆ. WH ಪ್ರಶ್ನೆ ಅಂತ ಬಂದಾಗ ಅದ್ರ ಹಿಂದೆ ಇರುವಂತಹ ವರ್ಡೇ ಇಲ್ಲಿ ಕೊಟ್ಟಿರುವಂತಹ ಉತ್ತರ ಆಗಿರುತ್ತೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ನಮಗೇನು ಕಂಡು ಹಿಡಿಯೋಕ್ಕೆ ಬರಲ್ಲ ಅಂತಂದರೆ. ಮೊದಲನೇದಾಗ ಅವ್ರು ಏನಂತ ಕೇಳಿದ್ದಾರೆ, ವಿಚ್ ಅಂತ ಕೇಳಿದ್ದಾರೆ. ವಿಚ್ ಅಲ್ಲಿದೆ, ಈ ಸ್ಥಾನದಲ್ಲಿದೆ. ಆದರೆ ಹಿಂದೆ ಇರುವಂತಹ ಮೊದಲನೇ ವರ್ಡ್ ಏನು, ಸ್ಕೋಪ್ ಜಿ ಅಂತ ಇದೆ. ಸ್ಕೋಪ್ ಜಿ ಇಲ್ಲೆಲ್ಲಿದೆ, ಇದೇ ಅದರ ಮೊದಲನೇ ಉತ್ತರ. WH ಪ್ರಶ್ನೆ ಬಂದಾಗ ಆಲ್ಮೋಸ್ಟ್ ಅದರ ಹಿಂದಿರುವಂತಹ ಉತ್ತರನೇ ಅದಾಗಿರುತ್ತೆ. ಆದ್ದರಿಂದ ಕರೆಕ್ಟಾಗಿ ಗಮನ ಇಟ್ಕೊಂಡು ನೋಡಬೇಕು. ಇಲ್ಲಿ ಗೊತ್ತಾಯಿತು, ವಿಚ್ ಈಸ್ ಸ್ಕೋಪ್ ಜಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಹರ್ ಅಂತ ಇದೆ. ಮದರ್ ತೆರೇಸಾ ಅಂತಲೂ ಇದೆ, ಮದರ್ ತೆರೇಸಸ್ ಅಂತಲೂ ಇದೆ. ಇದರಲ್ಲಿ ಯಾವುದು ಕರೆಕ್ಟಾದ ಉತ್ತರ? ಕರೆಕ್ಟಾದ ಉತ್ತರ ಬಂದ್ಬಿಟ್ಟು ಎಸ್ ಫಾರ್ಮ್ ಇದೆ ನೋಡಿ, ಅದೇ ಹರ್ಗೆ ಆಗುತ್ತೆ. ಯಾಕಂದರೆ ಹರ್ ಅನ್ನೋದು ಸಬ್ಜೆಕ್ಟ್ ವರ್ಬ್ ಅಲ್ಲ, ಆದ್ದರಿಂದ ಸಬ್ಜೆಕ್ಟ್ ವರ್ಬ್ಗೆ ಎಸ್ ಫಾರ್ಮ್ ಬೇಕಾಗಲ್ಲ ಕೊನೆಗೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಹೂ ಅಂತ ಇದೆ. ಅದರ ಹಿಂದಿರುವಂತಹ ವರ್ಡ್ ಏನಿದೆ ನೋಡಿ, ಅದನ್ನು ಎಲ್ಲಿದೆ ಇಲ್ಲಿ ಅದನ್ನೇ ಹಾಕ್ಬಿಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದರ ಹಿಂದಿರುವಂತಹ ವರ್ಡೇ ಅದಾಗಿರುತ್ತೆ. ನೆಕ್ಸ್ಟ್ ಶಿ ಅಂತ ಇದೆ. ಮದರ್ ತೆರೇಸಸ್ ಅಂತ ಅಂದರೆ ಹರ್ಗೆ ಹಾಕಿದ್ದೀವಿ. ಇಲ್ಲಿ ಮದರ್ ತೆರೇಸಾ ಅಂತ ಇನ್ನೊಂದಿದೆ, ಅದನ್ನು ಮದರ್ ತೆರೇಸಕ್ಕೆ ಹಾಕ್ಬಿಡೋಣ. ನೆಕ್ಸ್ಟ್ ವೇರ್ ಅಂತ ಇದೆ. ವೇರ್ ಅಂದರೆ ಒಂದು ಸ್ಥಳ, ಮತ್ತು ವೇರ್ WH ಪ್ರಶ್ನೆ ಹಿಂದೆ ಇರುವಂತಹ ವರ್ಡೇ ಅದಾಗಿರೋ ಕಾರಣ ಐರ್ಲ್ಯಾಂಡ್ಗೆ ಹಾಕ್ಬಿಡೋಣ. ಇಷ್ಟನ್ನು ಬರೆದ್ರೆ ನಿಮಗೆ 5ಕ್ಕೆ 5 ಅಂಕ ಸಿಗುತ್ತೆ. ಮುಖ್ಯವಾಗಿ ಹೇಳ್ತಿದ್ದೀನಿ, WH ಪ್ರಶ್ನೆ ಬಂದಾಗ ಅದರ ಹಿಂದಿರುವಂತಹ ವರ್ಡೇ ಪ್ರನೌನ್ ಆಗಿರುತ್ತೆ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ 4 ಬರಿಬೇಕಾಗುತ್ತೆ. ಇದರಲ್ಲಿ ಮಿನಿಮಮ್ ನೀವು 3 ಬರೆದ್ರೆ ಆರಾಮದಾಯಕವಾಗಿ 6 ಅಂಕನ ಪಡ್ಕೊಳ್ಬೋದು. ಮೊದಲನೇದಾಗಿ ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆನ್ಸ್ ಟು ಆಫರ್ ದ ಮಿಸಿರ್ ಅಂತ ಇದೆ. ರೋಮಿಯೋ ಡ್ಯಾನ್ಸ್ ಮುಗಿದ ತಕ್ಷಣ ಯಾವ 2 ಉದ್ದೇಶಗಳನ್ನ ಇಟ್ಕೊಂಡಿರ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ರೋಮಿಯೋ ಇಂಟೆನ್ಸ್, ಅವನ ಉದ್ದೇಶ ಬಂದ್ಬಿಟ್ಟು ವಾಚ್, ಅವಳನ್ನು ವಾಚ್ ಮಾಡಬೇಕು, ಟು ವಾಚ್, ಅವಳನ್ನ ವಾಚ್ ಮಾಡಬೇಕು. ಪ್ಲಸ್ ಜೂಲಿಯಟ್ ಸ್ಟ್ಯಾಂಡ್ಸ್ ಅಂತ ಇದೆ.
ಟು ವಾಚ್ ವೇರ್ ಜೂಲಿಯಟ್ ಸ್ಟ್ಯಾಂಡ್ಸ್, ಅಂದರೆ ಅವಳು ಎಲ್ಲಿ ನಿಂತಿರ್ತಾಳೋ ಅವಳನ್ನ ವಾಚ್ ಮಾಡಬೇಕು ಅಂತ ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಮುಖ್ಯವಾಗಿ ಬರೀಬೇಕು. ಮೊದಲನೇ ಉದ್ದೇಶ ಬರೆದಿಲ್ಲ ಅಂದರೂ ಎರಡನೇ ಉದ್ದೇಶ ಅಂತೂ ಬರೀಲೇಬೇಕು. ಟಚ್ ಹರ್ ಹ್ಯಾಂಡ್ ಟು ಮೇಕ್ ಈಸ್ ಎ ರ್ಯೂಡ್ ಆ್ಯಂಡ್ ಬ್ಲೆಸ್ಡ್. ಅವನ ಒಂದು ಕಠಿಣವಾಗಿರುವಂತಹ ರ್ಯೂಡ್ ಆಗಿರುವಂತಹ ಕೈಗಳು ಅವಳನ್ನು ಟಚ್ ಮಾಡಿ ಅವಳಿಗೆ ಬ್ಲೆಸ್ಸನ್ನು ಮಾಡಬೇಕು ಅಂತ ಅವನ ಉದ್ದೇಶ ಆಗಿರುತ್ತೆ. ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ವಾಟ್ ದೇ ಮೇ ನಾಟ್ ಅಂತ ಇದೆ. ಅವರು ಏನನ್ನ ಮಾಡ್ಬೋದು ಮತ್ತು ಏನನ್ನ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಪೇರೆಂಟ್ಸ್ ಮೇ ಹೌಸ್ ದೇರ್ ಚಿಲ್ಡ್ರನ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ತಂದೆ ತಾಯಿಗಳು ಅವರ ಮಕ್ಕಳ ದೇಹವನ್ನು ಸೃಷ್ಟಿಸಬಹುದು, ಆದರೆ ಅವರ ಆತ್ಮಗಳನ್ನಲ್ಲ ಅಂತ ಉತ್ತರ. ನೆಕ್ಸ್ಟ್ 16th ಒನ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಈ ಪ್ರಶ್ನೆ ಆಲ್ಮೋಸ್ಟ್ ಕೇಳಿದರೆ. ವಾಟ್ ಈಸ್ ದ ಚಿಪ್ಕೋ ಮೂವ್ಮೆಂಟ್? ವುಮೆನ್ ಫ್ರಮ್ ದ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಪ್ರಶ್ನೆ ಕೇಳಿದ್ದಾರೆ. ಚಿಪ್ಕೋ ಮೂವ್ಮೆಂಟ್ ಈಸ್ ಎ ನಾನ್ ವೈಲೆಂಟ್ ಮೂವ್ಮೆಂಟ್. ಅದೊಂದು ನಾನ್ ವೈಲೆಂಟ್ ಮೂವ್ಮೆಂಟ್ ಆಗಿದ್ದು ಟು ಪ್ರೊಟೆಕ್ಟ್ ಟ್ರೀಸ್. ಅವುಗಳು ಬಂದಿರುವ ಉದ್ದೇಶ ಏನಂತಂದರೆ ಮರಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಫಾರೆಸ್ಟ್ ಬೈ ಹಂಗಿಂಗ್ ದೆಮ್. ವುಮೆನ್ ಫ್ರಮ್ ದ ಗರ್ವಾಲ್ ಹಿಮಾಲಯನ್ ರಿಗೇನ್ ಪಾರ್ಟಿಸಿಪೇಟೆಡ್ ಇನ್ ಇಟ್. ಅದರಲ್ಲಿ ಪಾರ್ಟಿಸಿಪೇಟೆಡ್ ಮಾಡಿರುವಂತಹ ವುಮೆನ್ ಯಾರು ಅಂತಂದರೆ ಹಿಮಾಲಯನ್ ರಿಗೇನ್ ಅಂತಕ್ಕಂಥದ್ದು. ಅವರೇ ಈ ಪಾಠವನ್ನು ಬರೆದಿರುವಂಥವ್ರು ಅವರೇ ಮತ್ತು ಪಾರ್ಟಿಸಿಪೇಟ್ ಮಾಡಿರುವಂಥವರು ಸಹ ಅವರೇ, ಅದೇ ಸ್ಥಳದಲ್ಲಿರುವಂತಹ ಅದೇ ಜಾತಿಯವರು. ನೆಕ್ಸ್ಟ್ 17ನೇ ಪ್ರಶ್ನೆ ಬಂದ್ಬಿಟ್ಟು ವಿಚ್ ಈಸ್ ದ ಮೈಟ್ಲಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್? ವೇರ್ ಡಿಡ್ ಇಟ್ ಹ್ಯಾಪನ್? ದ ಮೈಟ್ಲಿ ಮೂಮೆಂಟ್ ಇಸ್ ದ ಮಹದ್ ಸತ್ಯಾಗ್ರಹ. ಇಟ್ ಹ್ಯಾಪನ್ಡ್ ಅಟ್ ಚಾದರ್ ಟ್ಯಾಂಕ್ ಇನ್ ಮಹದ್. ಮುಖ್ಯವಾಗಿ ನೀವು ಬರಿಬೇಕಾಗಿರೋದು ಚಾದರ್ ಟ್ಯಾಂಕ್ ಅಂತ ಬರೆದ್ರೆ ಖಂಡಿತವಾಗ್ಲೂ 2ಕ್ಕೆ 2 ಅಂಕನೂ ಸಿಗುತ್ತೆ. ಆದ್ದರಿಂದ ಇಲ್ಲಿ ಬರಿಬೇಕಾಗಿರುವಂಥದ್ದು, ಮೆನ್ಷನ್ ಮಾಡಬೇಕಾಗಿರುವಂಥದ್ದು ಚಾದರ್ ಟ್ಯಾಂಕ್, ಅಟ್ ದ ಚಾದರ್ ಟ್ಯಾಂಕ್ ಅಂತ ಬರಿಬೇಕು. ನೆಕ್ಸ್ಟ್ ಮುಖ್ಯವಾಗಿ 2 ಅಂಕದ ಪ್ರಶ್ನೆ ಆದಮೇಲೆ ನೀವು 3 ಅಂಕದ ಪ್ಲಸ್ 4 ಅಂಕದ ಪ್ರಶ್ನೆಗಳನ್ನ ಯಾವ ಬರಿಬೇಕು ಮತ್ತು ಯಾವ ರೀತಿ ಬರಿಬೇಕು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. 3 ಅಂಕದ ಪ್ರಶ್ನೆಗಳಿಗೆ ಯಾವ ಸಮ್ರಿನ ಓದಬೇಕು, ಪ್ಲಸ್ ಯಾವ ಒಂದು ಗದ್ಯಪಾಠದಲ್ಲಿರುವಂತಹ ಪ್ರಶ್ನೆನ ಓದಬೇಕು, 4 ಪ್ರಶ್ನೆನ ಟಚ್ ಮಾಡಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳನ್ನು ಸಹ ಅಷ್ಟೇ, ಯಾವ ರೀತಿಯಾಗಿ 4ಕ್ಕೆ 4 ಅಂಕನ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ 3 ಪ್ರಶ್ನೆಗಳನ್ನ ಬರಿಬೇಕು ಅಂತಲೂ ಹೇಳಿದ್ದೀನಿ. ನೆಕ್ಸ್ಟ್ ಬಂದಿರೋದು 31ನೇ ಪ್ರಶ್ನೆ. ಮುಖ್ಯವಾಗಿ ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಬಂದ್ಬಿಟ್ಟು ಸಮ್ಮರಿನ ಯಾವ ರೀತಿ ಬರಿಬೇಕು, ಪ್ಲಸ್ ಗದ್ಯಪಾಠದಲ್ಲಿರುವಂತಹ ಪ್ರಶ್ನೆಗಳನ್ನ ಯಾವ ರೀತಿ ಬರಿಬೇಕು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವ ರೀತಿಯಾಗಿ ಬರೆದು 4 ಪ್ರಶ್ನೆಗಳನ್ನು ಟಚ್ ಮಾಡಿ 12 ಅಂಕನ ಪಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಪ್ಲಸ್ 4 ಅಂಕದ ಪ್ರಶ್ನೆನೂ ಅಷ್ಟೇ, ಯಾವ 3 ಪ್ರಶ್ನೆಗಳು ತುಂಬ ಸುಲಭವಾಗಿವೆ ಆ 3 ಪ್ರಶ್ನೆಗಳನ್ನ ಯಾವ ರೀತಿ ಬರೆದು 12 ಅಂಕಗಳನ್ನ ಪಡ್ಕೊಳ್ಬೇಕು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ನೋಡ್ಬೋದು 3 ಅಂಕದ ಪ್ರಶ್ನೆಗಳನ್ನ ನೀವು 4 ಪ್ರಶ್ನೆಗಳನ್ನ ಬರೀಬೇಕು. ಈ 4 ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಹೌ ವಾಸ್ ಹಿಮಾಲಯನ್ ರೀಗೇನ್ ಅಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಪ್ರಶ್ನೆ ಇದೆ. ಇಲ್ಲಿ ಕೇವಲ ಪುಸ್ತಕದಲ್ಲಿರುವಂತಹ 5ರಿಂದ 6 ಲೈನ್ನ ಕರೆಕ್ಟಾಗಿ ಬರೆದ್ರೆ 3ಕ್ಕೆ 3 ಅಂಕನ ನೀಡಿದ್ದಾರೆ. ಅದೇ ರೀತಿಯಾಗಿ ಪುಸ್ತಕದಲ್ಲಿರುವಂತಹ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್ನ ಮೆನ್ಷನ್ ಮಾಡಿ ಖಂಡಿತವಾಗ್ಲೂ 3 ಅಂಕ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕಥೆ ರೂಪದಲ್ಲಿ 1 ಪೇಜು ಅಥವಾ 2 ಪೇಜನ್ನು ಸಂಪೂರ್ಣವಾಗಿ ಬರೆಯೋಕ್ಕೆ ಹೋಗಬೇಡಿ. ಪುಸ್ತಕದಲ್ಲಿರುವಂತಹ ವರ್ಡ್ಸ್ಗಳನ್ನೇ ಮೆನ್ಷನ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಇದೆ ಹೌ ಡಸ್ ಡಾನ್ ಗಾಂಜಲೋ ರೀಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೆಡನ್? ಈ ಪ್ರಶ್ನೆ 4 ಅಂಕಕ್ಕೂ ಸಹ ಕೇಳ್ತಾರೆ, ಕೆಲವೊಂದು ಸಲ 3 ಅಂಕಕ್ಕೂ ಸಹ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಸಮರಿ ವೆನ್ ಯುವರ್ ಓಲ್ಡ್ ಸಮರಿ ಆಗಿರ್ಬೋದು, ಅಥವಾ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಸಮರಿ ಆಗಿರ್ಬೋದು, ನೆಕ್ಸ್ಟ್ 10th ಸಮರಿ ಆಗಿರ್ಬೋದು. ಈ 3 ಸಮರಿನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಈ 3 ಸಮರಿನ ಬರೆಯೋಕ್ಕೆ ಪ್ರಯತ್ನ ಪಡಿ. ನಿಮ್ಗೇನಾದರೂ ಲೆಸನ್ ಕಡೆಯಿಂದ ಬರೆಯೋಕ್ಕೆ ಕಷ್ಟ ಆದರೆ 3 ಸಮರಿನ ಬರೀರಿ. ಪ್ಲಸ್ 1 ಹಿಮಾಲಯನ್ ರೀಗೇನ್ ಆಗಿರ್ಬೋದು, ಅಥವಾ ಕೆಲವೊಂದು ಸಲ ನವಧಾನ್ಯ ಫಾರ್ಮ್ ಕೇಳ್ತಾರೆ, ಅದನ್ನು ಸಂಪೂರ್ಣವಾಗಿ ಬರೀರಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಅಂತ ಬಂದರೆ ಯಾವ ಪ್ರಶ್ನೆಯನ್ನು ಬಿಡಲೇಬಾರ್ದು ಅಂದರೆ ಮೊದಲನೇದಾಗಿ 2 ಡಿಯರ್ ಕಡೆಯಿಂದ. 2 ಡಿಯರ್ ಕಡೆಯಿಂದ ಯಾವ ಪ್ರಶ್ನೆ ಬಂದರೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಟಚ್ ಮಾಡಬೇಕು ನೀವು. ನೆಕ್ಸ್ಟ್ ಬಂದುಬಿಟ್ಟು ಎ ಸನ್ನಿ ಮಾರ್ನಿಂಗ್. ಈ ಲೆಸನ್ನಿಂದ ಆದರೂ ಬರೀರಿ, ಅಥವಾ ದ ಗಾರ್ಡಿನರ್ ಆ್ಯಂಡ್ 9th ಲೆಸನ್ ಕಡೆಯಿಂದಾದರೂ ಬರೀರಿ. ಯಾಕಂದರೆ ವೆರಿ ವೆರಿ ಈಸಿ ಇದೆ. 2 ಡಿಯರ್ ಅಂತೂ ಕಂಪಲ್ಸರಿ ಬರೀಲೇಬೇಕು. ನಿಮಗೇನಾದರೂ ಎ ಸನ್ನಿ ಮಾರ್ನಿಂಗ್ ಕಡೆಯಿಂದ ಸುಲಭ ಆದರೆ ಅದನ್ನು ಬರೀರಿ. ಒಂದು ವೇಳೆ ಅದು ಅರ್ಥ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇರುವಂತಹ ದ ಗಾರ್ಡಿನರ್ ಆ್ಯಂಡ್ 9th ಲೆಸನ್ ಆಗಿರುವಂತಹ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಈ ಗದ್ಯ ಭಾಗದಿಂದ 4 ಅಂಕದ ಪ್ರಶ್ನೆನ ಬರೀರಿ. ಖಂಡಿತವಾಗ್ಲೂ ಬರೀತೀರಾ. ತುಂಬ ಅಂದರೆ ತುಂಬ ಈಸಿ ಇದೆ.
ಅವೇ ಪ್ರಶ್ನೆನ ಓದ್ಕೊಳ್ಳಿ, ಅವೇ ಪ್ರಶ್ನೆಗಳು 100% ಬರ್ತವೆ. ನೆಕ್ಸ್ಟ್ 31ನೇ ಪ್ರಶ್ನೆ ಗ್ರಾಮರ್ ಪಾರ್ಟ್ಸ್ ಅಂತ ಕರಿತೀವಿ. ಇಲ್ಲಿಂದ ಮೊದಲನೇ ಪ್ರಶ್ನೆ ಅವ್ರು ಕೇಳಿದರೆ ಅಲ್ಲಿ ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅಲ್ಲಿ ಆ ಪ್ರಶ್ನೆನ ಹುಡುಕ್ಬೇಕು. ತುಂಬಾ ಅಂದ್ರೆ ತುಂಬಾ ಸುಲಭ, ಆದ್ರಿಂದ ಇವೇ ಪ್ರಶ್ನೆ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಆದ್ರಿಂದ ಹೇಳ್ಕೊಂತ ಹೋಗ್ತೀನಿ ನೋಡಿ. ವಾಟ್ ವಾಸ್ ದ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಇನ್ 1991 ಅಂತ ಇದೆ. 39.29% ಅಂತ ಪ್ರಶ್ನೆಗೆ ಉತ್ತರ ಬರೆದ್ರೆ 1 ಅಂಕ ಸಿಗುತ್ತೆ. ಇದೇ ರೀತಿಯಾಗಿ ಎರಡನೇ ಉತ್ತರ ಬಂದ್ಬಿಟ್ಟು ಎಜುಕೇಶನ್ ಅಂತ ಇದೆ. ಇದಕ್ಕೇನು ಜಾಸ್ತಿ ಒತ್ತು ಕೊಡಬೇಕಾಗಿಲ್ಲ, ಯಾಕಂದ್ರೆ ಇದೇ ಪ್ರಶ್ನೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. 100% ಬೇರೆ ಪ್ರಶ್ನೆನೇ ಬರುತ್ತೆ, ಇಲ್ಲಿ ಇಲ್ಲದೆ ಇರುವಂತಹ ಪ್ರಶ್ನೆನೇ ಬರುತ್ತೆ. ಯಾಕಂದ್ರೆ ದಿಸ್ ಇಸ್ ಓನ್, ಅವ್ರು ಯಾವ ಬೇಕು ಪ್ರಶ್ನೆನೂ ತೆಗಿಬೋದು. ಒಂದೊಂದು ಸಲ ಅಬ್ದುಲ್ ಕಲಾಂ ಅವ್ರು ತೆಗಿತಾರೆ, ಇನ್ನು ಕೆಲವೊಂದು ಸಲ ಪದ್ಯದಲ್ಲಿರುವಂಥದ್ದು, ಪಾಠದಲ್ಲಿರುವಂಥದ್ದು, ಹೊರಗಡೆಯಿಂದ ಸಂಪೂರ್ಣ ಬೇರೆ ಬೇರೆ ತೆಗಿತಾರೆ. ನೆಕ್ಸ್ಟ್ ಆಪ್ಷನ್ ಸಿ ಉತ್ತರ ಬಂದ್ಬಿಟ್ಟು ಇನ್ 1992. ಇದಕ್ಕೇನು ಜಾಸ್ತಿ ಉತ್ತರ ಬೇಕಾಗಲ್ಲ, ಆದರೆ ನೀವು ಉತ್ತರನ ಬರ್ಕೊಳ್ಬೇಕು. ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಅಂದರೆ ಈ ಉತ್ತರನ ಬರ್ಕೊತ ಹೋಗಿ. ಆಪ್ಷನ್ ಇ ಬಂದ್ಬಿಟ್ಟು UP ಆರ್ MP, ಬಿಹಾರ್, ರಾಜಸ್ಥಾನ್. ನೆಕ್ಸ್ಟ್ ಎಫ್ ಬಂದ್ಬಿಟ್ಟು ಇರಿಟೇಷನಲ್. ನೆಕ್ಸ್ಟ್ ಆಪ್ಷನ್ ಜಿ ಬಂದ್ಬಿಟ್ಟು ಇನ್ ಬೀಜಿಂಗ್. ನೆಕ್ಸ್ಟ್ ಆಪ್ಷನ್ ಎಚ್ ಬಂದ್ಬಿಟ್ಟು ದೇ ಮಸ್ಟ್ ಎಜುಕೇಟ್ ದ ಗರ್ಲ್ಸ್ ಅಂತ ಇದೆ. ವೆರಿ ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಆ್ಯಡ್ ಎ ಸಫಿಕ್ಸ್. ಈ ಪ್ರಶ್ನೆನ ಮಾತ್ರ ಖಂಡಿತವಾಗ್ಲೂ ಪ್ರತಿ ಸಾರಿನೂ ಕೇಳ್ತಾರೆ. ಸಫಿಕ್ಸ್ ಆರ್ ಪ್ರಿಫಿಕ್ಸ್ ಎರಡರಲ್ಲೊಂದು. ಅಲ್ಲೇನಂತ ಇದೆ, ಎಂಪವರ್ ಅಂತ ಇದೆ. ಇದಕ್ಕೆ ಸಫಿಕ್ಸ್ ಏನಾಗುತ್ತೆ, ಮೆಂಟ್, ಎಂಪವರ್ಮೆಂಟ್ ಅಂತ ಬರೆದ್ರೆ ಖಂಡಿತವಾಗ್ಲೂ ನಿಮಗೆ 9ಕ್ಕೆ 9 ಅಂಕ ಸಿಗುತ್ತೆ. ನೆಕ್ಸ್ಟ್ ಪದ್ಯ ಭಾಗದಿಂದನೂ ಅಷ್ಟೇ. ಪದ್ಯ ಭಾಗದಿಂದ ತುಂಬ ಸುಲಭ ಹುಡುಕೋದು. ಇದೇ ರೀತಿ ಪದ್ಯ ಭಾಗದಲ್ಲೂ ಸಹ ಬರೀರಿ. ಏನಾದರೂ ಗದ್ಯ ಭಾಗದಲ್ಲಿ ನಿಮಗೆ ಕಠಿಣವಾಗಿದ್ದರೆ ಅಥವಾ ಮಾರ್ಕ್ಸ್ ಹೋಗೋ ಸಾಧ್ಯತೆ ಇತ್ತು ಅಂದರೆ ಪದ್ಯ ಭಾಗದಲ್ಲಿ ಹುಡುಕ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಪಾರ್ಟ್ ಡಿ ಈಸ್ ಅ ಗ್ರಾಮರ್ ಟಾಪಿಕ್ ಅಂತ ಕರಿತೀವಿ. ನಾವು ತುಂಬ ಜನ ಅಂಕಗಳನ್ನ ಕಡಿತಗೊಳಿಸ್ಕೊಳ್ಳೋದು ಎಲ್ಲಿ ಅಂದರೆ ಈ ಗ್ರಾಮರ್ ಟಾಪಿಕಲ್ಲಿ. ಒಂದು ವೇಳೆ ಕಂಜೆಕ್ಷನಲ್ಲಿ ಒಂದನ್ನ ತಪ್ಪು ಬರೆದ್ರೆ ಪ್ಲಸ್ 2 ತಪ್ಪಾಗ್ತವೆ, ಎರಡೂ ಸಹ ಅಂಕಗಳನ್ನ ಕಳ್ಕೊಳ್ತೀವಿ. ಪ್ಲಸ್ ಆರ್ಟಿಕಲ್ ಕರೆಕ್ಟ್ ಬರೆದು ಪ್ರಿಪೋಸಿಷನಲ್ಲಿ ತಪ್ಪು ಬರೆದ್ರು ಅಂಕಗಳನ್ನ ಕಳ್ಕೊಳ್ತೀವಿ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಬಂದಾಗ ಒಂದನ್ನು ಕರೆಕ್ಟ್ ಬರೆದು ಎರಡನೇ ತಪ್ಪು ಬರೆದ್ರೆ 2ನೇ ಅಂಕನೂ ಹೋಗ್ತದೆ. ತುಂಬ ಜನ ಅಂಕಗಳು ಕಡಿತ ಆಗೋದು ಸಹ ಈ ಗ್ರಾಮರ್ ಟಾಪಿಕಲ್ಲಿ. ಅಂದರೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಈ ಗ್ರಾಮರ್ನ ಬಿಡಿಸ್ಬೇಕು. ಮೊದಲನೇದಾಗಿ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಪ್ರಾಪರ್ ಆರ್ಟಿಕಲ್ ಅಂತ ಇದೆ. ಮೊದಲನೇದಾಗಿ ಆರ್ಟಿಕಲಲ್ಲಿ ಮುಖ್ಯವಾಗಿ ನಾವು ಗಮನ ಇಟ್ಟು ನೋಡಬೇಕಾಗಿರೋದು ಎ ಎಲ್ಲಿ ಬಳಸ್ತೀವಿ ಆ್ಯಂಡ್ ಆ್ಯನ್ ಎಲ್ಲಿ ಬಳಸ್ತೀವಿ ಆ್ಯಂಡ್ ದ ಎಲ್ಲಿ ಬಳಸ್ತೀವಿ ಅಂತ ತಿಳ್ಕೊಳ್ಬೇಕು. ಎಲ್ಲಿ ಎ ಬಳಸಬೇಕು ಅಂತಂದರೆ ಎಲ್ಲಿ ನಾವು ಸೌಂಡನ್ನು ಮುಖ್ಯವಾಗಿ ಗಮನ ಇಟ್ಕೊಂಡು ನೋಡಬೇಕು. ಎಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆಯೋ ಅಲ್ಲಿ ನೀವು ಎ ಅಂತ ಬಳಸಬೇಕು. ಯಾಕಂದರೆ ಲೆಟರ್ ಈಸ್ ನಾಟ್ ಇಂಪಾರ್ಟೆಂಟ್, ಸೌಂಡ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಮಾತ್ರ ಬಳಸಬೇಕು. ಇನ್ನು ದ ಅಂತ ಎಲ್ಲಿ ಬಳಸಬೇಕು ಅಂದರೆ ಪರ್ಟಿಕ್ಯುಲರ್ ಅರ್ತ್ ಆಗಿರ್ಬೋದು, ಮೂನ್ ಆಗಿರ್ಬೋದು, ಸನ್ ಆಗಿರ್ಬೋದು, ಈ ರೀತಿಯ ಪರ್ಟಿಕ್ಯುಲರ್ ಆಗಿರುವಂತಹದ್ದಿದ್ದಾಗ ಮಾತ್ರ ದ ಅಂತ ಬಳಸಬೇಕು. ಇಲ್ಲಿ ನೀವು ನೋಡ್ಬೋದು ಏನಂತ ಇದೆ, ಡ್ಯಾಶ್ ಮುಂದ್ಗಡೆ ಇರುವಂತಹ ಶಬ್ದ ಅಲ್ಲಿರುವಂತಹ ಆರ್ಟಿಕಲ್ನ ಡಿಸೈಡ್ ಮಾಡುತ್ತೆ. ಮುಂದಿರುವಂತಹ ಶಬ್ದ ಅರ್ತ್ ಅಂತ ಇದೆ. ಅರ್ತ್ ಅಂದರೆ ಭೂಮಿ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಇಟ್ಸ್ ಪರ್ಟಿಕ್ಯುಲರ್. ಆದ್ದರಿಂದ ಇಲ್ಲೇನನ್ನ ಬಳಸ್ತೀವಿ, ಆರ್ಟಿಕಲ್ ಅಂತಂದಾಗ ದ ಅಂತ ಬಳಸ್ತೀವಿ. ಇದನ್ನ ಬರೆದ್ರೆ ನಿಮಗೆ ಎಷ್ಟು ಅಂಕ ಸಿಗುತ್ತೆ, 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಅರೇಂಜ್ ದ ಸೆಂಟೆನ್ಸ್ ಅಂತ ಇದೆ. ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ನಾಗಿ ಪರಿವರ್ತನೆ ಮಾಡಬೇಕು. ಮೊದಲನೇದಾಗಿ ಇಲ್ಲಿರುವಂತಹ ಸೂತ್ರನ ನೀವು ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಈ ಸೂತ್ರನ ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಸಬ್ಜೆಕ್ಟ್ ಎಲ್ಲಿದೆ, ಲಾ ಆ್ಯಂಡ್ ಆರ್ಡರ್. ಇನ್ ಸೊಸೈಟಿ ಅಂತೂ ಆಗಲ್ಲ, ಯಾಕಂದರೆ ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಇನ್ ಸೊಸೈಟಿ ಅಂತ ಪ್ರಾರಂಭ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲಾ ಆ್ಯಂಡ್ ಆರ್ಡರ್ ಈಸ್ ಅ ಸಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ಸೂತ್ರದ ಪ್ರಕಾರ ಏನಿರಬೇಕು, ಹೆಲ್ಪಿಂಗ್ ವರ್ಬ್. ಶುಡ್ ಬಿ ಈಸ್ ಅ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಏನು ಬರಬೇಕು ಅಂತಂದರೆ ಮೇನ್ ವರ್ಬ್ ಬರಬೇಕು. ಮೇನ್ ವರ್ಬ್ ಅಂದರೆ ಟು ಮೇಂಟೈನ್ ಆಗುತ್ವಾ, ಇಲ್ಲ, ಯಾಕಾಗಲ್ಲ, ಯಾಕಂದರೆ ಅಲ್ಲಿ ಮೇನ್ ವರ್ಬ್ ಆಗೋಕ್ಕೆ ಏನಾದರೂ ಒಂದು ವರ್ಬ್ ಇಲ್ಲ. ಇಲ್ಲಿ ಎನ್ಫೋರ್ಸ್ಡ್ ಅಂತ ಇದೆ, ಇ ಫಾರ್ಮ್ ಇದೆ ಅಂತಂದಾಗ ಅದು ಆಬ್ಸರ್ವ್ಲಿ ಮೇನ್ ವರ್ಬ್ ಆಗುತ್ತೆ. ಮೊದಲನೇದಾಗಿ ಲಾ ಆ್ಯಂಡ್ ಆರ್ಡರ್, ನೆಕ್ಸ್ಟ್ ಶುಡ್ ಬಿ, ನೆಕ್ಸ್ಟ್ ಎನ್ಫೋರ್ಸ್ಡ್, ಇಲ್ಲಿ ಮಠ ಮುಗೀತು. ನೆಕ್ಸ್ಟ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ, ಇಟ್ಸ್ ಅ ಆಬ್ಜೆಕ್ಟ್ ಪ್ಲೇಸಲ್ಲಿ ಅದನ್ನು ಹಾಕಿದ್ರೆ 2 ಅಂಕ ಸಿಕ್ತು ಇಲ್ಲಿಗೆ ನಿಮಗೆ. ನೆಕ್ಸ್ಟ್ ತುಂಬ ಈಸಿ ಅಂದರೆ ವಾಸ್ ಆ್ಯಂಡ್ ವರ್, ಈ ಎರಡರಲ್ಲಿ ಯಾವುದನ್ನು ಬಳಸಬೇಕು. ಒಂದು ವೇಳೆ ಅಲ್ಲೇನಾದರೂ ಸಿಂಗುಲರ್ ಇದ್ದರೆ ವಾಸ್ ಅಂತ ಬಳಸಬೇಕು, ಪ್ಯೂರಲ್ ಇದ್ದರೆ ವರ್ ಅಂತ ಬಳಸಬೇಕು. ಇಲ್ಲೇನಿದೆ, ಈಚ್ ಮೆನ್ ಆ್ಯಂಡ್ ಈಚ್ ವುಮೆನ್ ಡ್ಯಾಶ್ ಗಿವನ್ ಆ್ಯನ್ ಆಪರ್ಚುನಿಟಿ ಟು ಸ್ಪೀಕ್ ಅಂತ ಇದೆ. ಇಲ್ಲಿ ಆಬ್ಸುವಲ್ಲಿ ಏನಂತ ಬಳಸ್ತೀವಿ ಅಂತಂದರೆ ವರ್ ಅಂತಲೇ ಬಳಸ್ತೀವಿ. ಯಾಕಂದರೆ ಈಚ್ ಮೆನ್
ಆ್ಯಂಡ್ ಈಚ್ ವುಮೆನ್. ಆ್ಯಂಡ್ ಅಂತ ಪರ್ಟಿಕ್ಯುಲರ್ ಆಗಿದೆ, ಆದ್ದರಿಂದ ವರ್ ಅಂತ ಬಳಸಿದ್ವಿ. ನೆಕ್ಸ್ಟ್, fill in the blanks with the approximate from the verb given in a bracket ಅಂತ ಇದೆ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಅಂತ ಇದೆ. ಇಲ್ಲಿ ಏನಂತ ಬರಿತೀವಿ ನಾವು ಅಬ್ಸರ್ವ್ಲಿ ಅಂದರೆ ಲೀವ್ ಅಂತ ಇದೆ, ಇಡಿನ ಹಚ್ಚಿ ಲೀವ್ಡ್ ಅಂತ ಬರಿತೀವಿ. ಬಟ್ ಅವ್ರೇನು ಕೇಳಿದ್ದಾರೆ, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ನಮ್ಮ ಕ್ಲೋಸ್ ರಿಲೇಟಿವ್ಸ್ಗಳಲ್ಲಿ ಒಬ್ಬ ಅಂದರೆ ಸಿಂಗ್ಯುಲರ್ ಆಯಿತು, ಆದ್ದರಿಂದ ಲೀವ್ಸ್ ಅಂತ ಬಳಸಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದೆ, ಈ ಗ್ರಾಮರ್ ಟಾಪಿಕಲ್ಲಿ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ವಹಿಸಬೇಕು, ಆಗ ಮಾತ್ರ ತುಂಬ ಅಂಕಗಳು ಸಿಗ್ತವೆ. ಅಥವಾ ಕಂಜೆಕ್ಷನ್ ಪಾರ್ಟ್ ಬರೀಬೋದು. ಇಲ್ಲೇನಾದರೂ ನೀವು 3 ಮಾತ್ರ ಕರೆಕ್ಟ್ ಬರೆದು ಇಲ್ಲಿ 4ಕ್ಕೆ 4 ಕರೆಕ್ಟ್ ಬರೆದ್ರೆ 4 ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ 2ರಲ್ಲಿ 1 ಆದರೂ 4 ಅಂಕನ ಪಡ್ಕೊಳ್ಬೇಕು. ಕಂಜೆಕ್ಷನ್ ಪಾರ್ಟಲ್ಲಿ 1 ಹೇಳ್ತೀನಿ ಕೇಳಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾವು ಎಲ್ಲಿ ಆ್ಯಂಡನ್ನು ಬಳಸ್ತೀವಿ, ಎಲ್ಲಿ ಬಟ್ಟನ್ನು ಬಳಸ್ತೀವಿ ಅಂತಂದಾಗ, ಒಂದು ವಿಷಯದಲ್ಲಿ ಏನಾದರೂ ಪಾಸಿಟಿವ್ ಪ್ಲಸ್ ಪಾಸಿಟಿವ್, ಇಟ್ ಮೀನ್ಸ್ ಪ್ಲಸ್ ಆ್ಯಂಡ್ ಪ್ಲಸ್ ಅಂತ ಕರಿತೀವಿ. ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಇದ್ದಾಗ ಆ್ಯಂಡ್ ಅಂತ ಬಳಸ್ತೀವಿ. ಆರ್ ನೆಗೆಟಿವ್ ಪ್ಲಸ್ ನೆಗೆಟಿವ್ ಇದ್ದಾಗ, ನೆಗೆಟಿವ್ ಇಲ್ಲಿ ಈ ಕಡೆ ಇತ್ತು ಆ್ಯಂಡ್ ಈ ಕಡೆನೂ ನೆಗೆಟಿವ್ ಇತ್ತಂದಾಗ ಆ್ಯಂಡ್ ಅಂತ ಬಳಸ್ತೀವಿ. ಒಂದು ವೇಳೆ ಈ ಕಡೆ ಸೈಡ್ ಪಾಸಿಟಿವ್ ಆ್ಯಂಡ್ ಈ ಕಡೆ ಸೈಡ್ ನೆಗೆಟಿವ್ ಇದ್ದಾಗ ಅಲ್ಲಿ ಬಟ್ ಅಂತ ಬಳಸ್ತೀವಿ. ಈ ರೀತಿಯಾಗಿ ನಾವು ಮೊದಲು ಅಂಡರ್ಸ್ಟುಡ್ ಮಾಡ್ಕೊಳ್ಬೇಕು, ಅಲ್ಲಿರುವಂತಹ ಸೆಂಟೆನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಆ್ಯಸ್ ಆ್ಯಂಡ್ ಎಟ್ ಲಾಸ್ಟ್ನ ಎಲ್ಲಿ ಬಳಸ್ತೀವಿ ಅಂತಂದಾಗ, ಎಟ್ ಲಾಸ್ಟ್ ಅಂದ್ರೇ ಗೊತ್ತಾಗ್ಬಿಡುತ್ತೆ, ಲಾಸ್ಟಲ್ಲಿ ಬಳಸಬೇಕು. ಅಲ್ಲಿರುವಂತಹ ಫಿಲ್ಸ್ಗಳಲ್ಲಿ ಕೊನೆಯದಾಗಿ ಯಾವುದಿದೆ ಅಲ್ಲಿ ಅಟ್ ಲಾಸ್ಟ್ ಅಂತ ಬಳಸಬೇಕು, ಅದೇ ಎಟ್ ಲಾಸ್ಟ್ ಅಂತ ಇದೆ. ನೆಕ್ಸ್ಟ್, ಈ ಉಳಿದಿರೋದೇನು, ಆ್ಯಸ್ ಇಸ್ ಫಸ್ಟ್ ಆಗಿ ಬರುತ್ತಾ ಅಥವಾ ಸೆಕೆಂಡ್ ಆಗಿ ಬರುತ್ತಾ ನೋಡಬೇಕು. ಇಲ್ಲಿರುವಂತಹ ಟಾಪಿಕ್ಗಳಲ್ಲಿ ಈ ಕಡೆ ಪ್ಲಸ್ ಈ ಫಾರ್ಮರ್ಸ್ ಹಾರ್ಸ್ ಅಂತ ಇದೆ. ನೆಕ್ಸ್ಟ್, ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್ ಅಂತ ಇದೆ. ಎರಡೂ ಕೂಡ ಪಾಸಿಟಿವ್ ಆಗಿರೋದ್ರಿಂದ ಮೊದಲನೇದಾಗಿ ಆ್ಯಂಡ್ ಅಂತ ಬಳಸ್ತೀವಿ. ನೆಕ್ಸ್ಟ್, ಈ ವಾಂಟೆಡ್ ಟು ಬೈ ಇಟ್ ಡ್ಯಾಶ್ ಇಟ್ ವಾಸ್ ಲುಕ್ಕಿಂಗ್ ಗ್ರೇಟ್ ಅಂತ ಇದೆ, ಹ್ಯಾಸ್ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಈಸ್ ಹಾರ್ಸ್, ಇಟ್ ವಾಸ್ ಲುಕ್ಕಿಂಗ್ ಗ್ರೇಟ್ ಬಟ್ ದ ಫಾರ್ಮರ್ಸ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಇಟ್. ಬಟ್ ಯಾಕೆ ಬಟ್ ಅಂತಂದಾಗ, ಅದು ತುಂಬ ಚೆನ್ನಾಗಿದೆ ನೋಡಲು, ಆದರೆ ಅದನ್ನು ಸೆಲ್ ಮಾಡುವಂತಹ ಫಾರ್ಮರ್ ಅದನ್ನು ಸೆಲ್ ಮಾಡಲು ಇಚ್ಛಿಸಲ್ಪಡಲ್ಲ. ಆದ್ದರಿಂದ ಏನಂತ ಬಳಸ್ತೀವಿ, ಬಟ್ ಅಂತ ಬಳಸ್ತೀವಿ. ಪ್ಲಸ್ ಆ್ಯಂಡ್ ಮೈನಸ್ ಆಯಿತು. ನೆಕ್ಸ್ಟ್, ಕೊನೆಯದಾಗಿ ಎಟ್ ಲಾಸ್ಟ್ ಅಂದ್ರೇ ಲಾಸ್ಟಿಗೆ ಬರೀಬೇಕು. ಲಾಸ್ಟ್ ಅಂತ ಪ್ರಶ್ನೆಯಲ್ಲೇ ಉತ್ತರ ಇದೆ, ಆದ್ದರಿಂದ ಎಟ್ ಲಾಸ್ಟ್ ಅಂತ ಬರೆದ್ರೆ ಸುಮಾರು 4 ಅಂಕಗಳು ಸಿಗ್ತವೆ. ನೆಕ್ಸ್ಟ್, 32ನೇ ಪ್ರಶ್ನೆ ಬಂದ್ಬಿಟ್ಟು ರೀರೈಟ್ ಆ್ಯಸ್ ಎ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ಟ್ಯಾಗ್ ವೆರಿ ಈಸಿ. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್ ಅಂತ ಇದೆ. ಹ್ಯಾಸ್ ರಘು ಅಂತ ಇದೆ. ಮೊದಲನೇದಾಗಿ ಅಲ್ಲಿ ಪಾಸಿಟಿವ್ ಇದ್ದಾಗ ಅದನ್ನು ನೆಗೆಟಿವ್ ಮಾಡಬೇಕು. ತುಂಬ ಸಿಲ್ಲಿ ಪ್ರಶ್ನೆ ಇದು. ಹ್ಯಾಸ್ ಅಂತ ಇದೆ, ಹ್ಯಾಸೆಂಟ್ ಅಂತ ಬರೀಬೇಕು ಮೊದಲನೇದಾಗಿ. ನೆಕ್ಸ್ಟ್, ರಘು ಒಬ್ಬ ಗಂಡು ಮಗ ಆಗಿರೋದ್ರಿಂದ ಹ್ಯಾಸೆಂಟ್ 1 ಅಂಕ ಸಿಕ್ತು. ನೆಕ್ಸ್ಟ್, ಡ್ಯಾಶ್ ಡೆವಲಪ್ಡ್ ದ ಥಿಯರಿ ಆಫ್ ಎಲ್ಯೂಷನ್ ಅಂತ ಇದೆ. ಡ್ಯಾಶ್ ಎಲ್ಲಿ ಕೊಟ್ಟಿದ್ದಾರೆ, ಒಬ್ಬ ಪರ್ಸನ್ಗೆ ಕೊಟ್ಟಿದ್ದಾರೆ. ಪರ್ಸನ್ ಅಂತ ಬಂದಾಗ ಹೂ ಅಂತ ಮೆನ್ಷನ್ ಮಾಡಬೇಕು. ಮೊದಲನೇದಾಗಿ ಹೂ ಡೆವಲಪ್ಡ್ ದ ಥಿಯರಿ ಅಂತ ಬರೆದರೆ 1 ಅಂಕ ಸಿಗುತ್ತೆ. ಇಲ್ಲಿಗೆ ನೀವು 2 ಅಂಕನ ಸಂಪೂರ್ಣ ಪಡ್ಕೊಳ್ತೀರ. ಅಥವಾ ಅದನ್ನೇನಾದರೂ ನೀವು ಕರೆಕ್ಟಾಗಿ ಬರೆದಿಲ್ಲ ಅಂತಂದಾಗ ಇನ್ನೊಂದನ್ನು ಬರಿಬೋದು. ಏನನ್ನು ಬರಿಬೋದು ಅಂದರೆ, ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅಂತ ಇದೆ. ಮೆನಿ ಚಿಲ್ಡ್ರನ್ ಈಸ್ ಅ ಸಿಂಗ್ಯುಲರ್ ಪ್ಯೂರಲ್ ಅಂತ ನೋಡ್ಕೊಳ್ಬೇಕು. ಅದು ಪ್ಯೂರಲ್ ಆಗಿರೋದ್ರಿಂದ ಈಸ್ ಬರಲ್ಲ, ಹಾರ್ ಅಂತ ಬರುತ್ತೆ. ಇಲ್ಲಿರುವಂತಹ ಈಸನ್ನು ತೆಗೆದು ಆರ್ ಬರೆದ್ರೆ 1 ಅಂಕ ಸಿಕ್ತೆ. ನೆಕ್ಸ್ಟ್, ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ. ವೆನ್ ಯು ಆರ್ ಮೊದಲನೇದಾಗಿ ಎಲ್ಪಿಂಗ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ. ಯಾಕಂದರೆ ಮೊದಲನೇದಾಗಿ ವೆನ್ ಅಂತ ಬಂದಿದೆ, ಆದ್ದರಿಂದ ಸಬ್ಜೆಕ್ಟ್ ಪ್ಲಸ್ ಎಲ್ಪಿಂಗ್ ವರ್ಬ್ ಬರಲ್ಲ, ಎಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ವೆನ್ ಆರ್ ಯು ಲೀವಿಂಗ್ ಟು ಫ್ರಾನ್ಸ್ ಅಂತ ಬರೆದ್ರೆ 2ಕ್ಕೆ 2 ಅಂಕ. ಇದರಲ್ಲಾದರೂ ಪಡ್ಕೊಳ್ಬೋದು ಅಥವಾ ಇದರಲ್ಲಾದರೂ ಪಡ್ಕೊಳ್ಬೋದು. 2ರಲ್ಲಿ ಒಂದು ಕಡೆ 1 ಅಂಕನ ಪಡ್ಕೊಂಡು 2ನೇ ಕಡೆ 2 ಅಂಕನ ಪಡ್ಕೊಂಡ್ರೆ 2 ಅಂಕ ಪಡೆದಿರುವಂತಹ ಪ್ರಶ್ನೆಯನ್ನು ಮೆನ್ಷನ್ ಮಾಡ್ತಾರೆ, ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ 2ರಲ್ಲಿ 1 ಆದರೂ ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್, ವೆರಿ ಈಸಿ ಟಾಪಿಕ್, ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದಿಲ್ಲ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್. ಇಲ್ಲಿರುವಂತಹ ಪ್ರಶ್ನೆಗೆ ಅಲ್ಲಿ ಮುಂದಿರುವಂತಹ ಉತ್ತರನ ಬರೆದ್ರೆ ಖಂಡಿತವಾಗ್ಲೂ ಈ 2 ಅಂಕನ ಪಡ್ಕೊಳ್ತೀರ. 4 ಬಾಕ್ಸ್ ಇದ್ದಾವೆ, ಪ್ರತಿಯೊಂದಕ್ಕೂ ಕೇವಲ ಅರ್ಧ ಅಂಕನ ಮಾತ್ರ ಕೊಡ್ತಾರೆ. ಯಾಕಂದರೆ ತುಂಬ ಸುಲಭವಾದ ಟಾಪಿಕ್ ಇದು. ನೆಕ್ಸ್ಟ್, ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ರಿಪೋರ್ಟೆಡ್ ಸ್ಪೀಚ್. ಸಂಪೂರ್ಣ ಗಮನ ಇಟ್ಕೊಂಡು ನೋಡಿ ಹಾಗೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿರುವಂತಹದ್ದು ಕೇವಲ 4 ಲೈನ್ ಆಗಿರ್ಬೋದು,
ಇಲ್ಲಿ ಫುಲ್ ಸ್ಟಾಪ್ ಕೊಟ್ಟು ಮುಂದ್ಗಡೆ ಕೊಟ್ಟಿದ್ದಾರೆ ಅಂದರೆ ಅದು ಸಹ ಒಂದು ಸೆಂಟೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಒಟ್ಟಾರೆಯಾಗಿ 5 ಲೈನ್ ಆ್ಯಂಡ್ 5 ಮಾರ್ಕ್ಸ್. ಇದಕ್ಕೆ ಸಂಪೂರ್ಣವಾಗಿ 5 ಅಂಕ ಇರುತ್ತೆ. 5ಕ್ಕೆ 5 ಅಂಕನ ಪಡ್ಕೊಳ್ಬೇಕು ಅಂದರೆ ಈ ಸೂತ್ರನ ಬರೆದಿಟ್ಕೊಳ್ಬೇಕು. ಈ ಸೂತ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಸಂಪೂರ್ಣವಾಗಿ 5ಕ್ಕೆ 5 ಅಂಕನ ಪಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಬರೀಬೇಕು, ಯಾವ ರೀತಿ ಉತ್ತರ ಇದೆ ಇಲ್ಲಿ ನೋಡಿ. ಅಲಿಫನೋ ಆಸ್ಕ್ಡ್ ಬೋರ್ಗಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತ ಇದೆ. ಅಲಿಫನೋ ಆಸ್ಕ್ಡ್ ಬೋರ್ಗಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಇಲ್ಲಿ ಚೇಂಜ್ ಆಗಿರೋದು ಯಾವ್ದು ಅಂತಾನು ಕಣ್ಣೆದುರಿಗೆ ಕಾಣ್ತಿದೆ. ಇಲ್ಲಿಗೆ 1 ಅಂಕ ಸಿಕ್ತು. ನೀವು ಕೇವಲ ಒಂದು ಫುಲ್ ಸ್ಟಾಪ್ ವರೆಗೆ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಬೋರ್ಗಸ್ ರಿಪ್ಲೈಡ್ ದಟ್ ಇಟ್ ವಾಸ್ ಎ ವೇ ಆಫ್ ಲೈಫ್ ಆ್ಯಂಡ್ ಆ್ಯಡೆಡ್ ದಟ್ ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಇಷ್ಟನ್ನು ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಅದರಲ್ಲೇ ಅಲಿಫನೋ ಫರ್ದರ್ ಆಸ್ಕ್ಡ್ ಹಿಮ್ ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟರಿ ಆಫ್ ದ ಬುಕ್. ಇಲ್ಲಿಗೆ ಬರೆದ್ರೆ ಸಂಪೂರ್ಣವಾಗಿ ಅಲಿಫನೋ ಬಗ್ಗೆ ಮುಕ್ತಾಯಗೊಳ್ಳುತ್ತೆ. ಕೊನೆಯದಾಗಿ ಬೋರ್ಗಸ್ ರೆಸ್ಪಾಂಡೆಡ್ ಅಂತ ಇದೆ. ಇಲ್ಲಿ ನೀವು ರಿಪ್ಲೈಡ್ ಅಂತ ಅನ್ನೋದ್ರು ಬರಿಬೋದು, ಎನಿವನ್ ಏನಾದರೂ ಬರಿಬೋದು. ದ್ಯಾಟ್ ಇಟ್ ವಾಸ್ ಆನ್ ಎಕ್ಸಲೆಂಟ್ ಐಡಿಯಾ. ಇಷ್ಟನ್ನು ಬರೆದ್ರೆ ತುಂಬ ಅಂದರೆ ತುಂಬ ಈಸಿ, ಬಟ್ ನೀವು ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಕಲ್ತಿರಬೇಕು. ಇಲ್ಲಿಗೆ 5 ಅಂಕ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದುಬಿಟ್ಟು 35ನೇ ಪ್ರಶ್ನೆ. ನೀವೇನಾದರೂ ಬರಿಬೋದು. ಈ ಪ್ರಶ್ನೆಯಲ್ಲಿ ಇದನ್ನೇ ಉತ್ತರ ಬರಿಬೇಕು ಅಂತ ಏನಿರಲ್ಲ. ನೀವು ನೋಡಿ ಪ್ರಶ್ನೆನ ಇಲ್ಲಿ ಕೇಳಿದರೆ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ಸರ್ವೇಷನ್ ಅಂತ ಇದೆ. ಇಲ್ಲಿ ನೀವು ಮೊದಲೇ ನಾನು ಹೇಳಿದಾಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವಂತಹ ವಿಷಯ ಇರಲ್ಲ. ಇಲ್ಲೇನಂತ ಕೇಳಿದರೆ ಅಗ್ರಿಂಗ್ ಅಂತ ಕೇಳಿದ್ದಾರೆ. ಒಂದು ವೇಳೆ ನಿಮಗೇನು ಓದೋಕ್ಕೆ ಬರಲ್ಲ ಅಥವಾ ಅಲ್ಲಿರುವಂತಹ ಪದಗಳ ಅರ್ಥ ಆಗಲ್ಲ ಅಂತಂದರೆ ನೀವು ಇದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಿದೆ ಅಗ್ರಿ ಅಂತ ಇದೆ. ಅಗ್ರಿ ಅಂತಂದರೆ ಏನು? ಓಕೆ ಹೇಳಿದ ಹಾಗೆ, ಹೌದಾ? ಎಸ್ ಓಕೆ ಅಂತ ಬರೆದುಬಿಟ್ರೆ ಆಯಿತು. ನೀವೇನು ಬರಿಬೇಕಾಗಿರೋ, ಟೆನ್ಷನ್ ಪಟ್ಕೊಳ್ಬೇಕಾಗಿರೋ ವಿಷಯನೇ ಇಲ್ಲ. ಮೊದಲನೇದಾಗಿ ಇರುವಂತಹ ಉತ್ತರ ಏನು ಅಂತಂದರೆ ಎಸ್ ಓಕೆ ಅಂತ ಬರೆದ್ರೆ ಎಷ್ಟು ಅಂಕ ಸಿಗುತ್ತೆ? 1 ಅಂಕ ಸಿಗುತ್ತೆ. ಏನಂತ ಬರೀಬೇಕು? ಎಸ್ ಓಕೆ, 1 ಅಂಕ ಸಿಕ್ತು. ನೆಕ್ಸ್ಟ್ ಏನಿದೆ? ಗಿವಿಂಗ್ ಇನ್ಫಾರ್ಮೇಷನ್. ಮೇಲೆ ಏನು ಪ್ರಶ್ನೆ ಕೇಳಿದರೆ ಸ್ವಲ್ಪ ನೋಡಬೇಕು. ಎಟ್ ವಾಟ್ ಟೈಮ್ ಡು ಯು ವಾಂಟ್ ಅಂತ ಇದೆ. ಯಾವ ಸಮಯ ಅಂತ ಇದೆ. ನೀವಿಲ್ಲಿ ಯಾವ ಸಮಯನಾದರೂ ಬರಿಬೋದು. ಉದಾಹರಣೆ ಟುಡೇ 9:30 AM ಅಥವಾ ಟುಮಾರೋ 4:30 PM. ಈ ರೀತಿಯಾಗಿ ಯಾವುದಾದ್ರೂ ಮೆನ್ಷನ್ ಮಾಡ್ಬೋದು ಸಮಯನ. ನೆಕ್ಸ್ಟ್ ಕೊನೆಗೆ ಗ್ರ್ಯಾಟಿಟ್ಯೂಡ್ ಅಂತಲೇ ಇರುತ್ತೆ. 100ಗೆ 100%, ಆಲ್ಮೋಸ್ಟ್ 99% ಕೊನೆಗೆ ಬರುವಂಥದ್ದು ಏನಂದರೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ರೀತಿಯಾಗಿರುವಂತಹ ಉತ್ತರನೇ ಬರುತ್ತೆ. ಕೊನೆಯದಾಗಿ ನಿಮಗೇನು ಗೊತ್ತಿಲ್ಲ ಅಂದರೆ ಥ್ಯಾಂಕ್ ಯು ಅಂತ ಬರೀರಿ, 1 ಅಂಕ ಸಿಗುತ್ತೆ. ಮೊದಲನೇದಾಗಿ ಕೆಲವೊಮ್ಮೆ ಗ್ರೀಟಿಂಗ್ ಅಂತ ಕೇಳ್ತಾರೆ, ಕೆಲವೊಮ್ಮೆ ಅಗ್ರಿ ಅಂತ ಕೇಳ್ತಾರೆ. ಗ್ರೀಟಿಂಗ್ ಅಂತ ಕೇಳಿದಾಗ ಗುಡ್ ಮಾರ್ನಿಂಗ್, ಹಾಯ್, ಹಲೋ ಈ ರೀತಿಯಾಗಿ ಬರೆದು ಬಿಡಬೇಕು. ಅಗ್ರಿ ಅಂತ ಕೇಳಿದಾಗ ಓಕೆ ಆರ್ ಎಸ್ ಶ್ಯೂರ್ ಈ ರೀತಿಯಾಗಿರುವಂತಹ ಉತ್ತರನ ಬರೆದ್ರೆ 2 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ನಿಮಗೇನು ಓದಕ್ಕೆ ಬರಲ್ಲ ಅಂದರೆ. ಒಂದು ವೇಳೆ ಓದಕ್ಕೆ ಬರುತ್ತೆ ಅಂದರೆ ಇದನ್ನು ಸಹ ಬರಿಬೋದು, 3 ಅಂಕ ಸಿಗುತ್ತೆ. ಇಷ್ಟನ್ನು ಬರೆದ್ರೆ ಸಂಪೂರ್ಣ ಗ್ರಾಮರ್ ಟಾಪಿಕ್ಕೂ ಮುಕ್ತಾಯಗೊಳ್ಳುತ್ತೆ, ಸಂಪೂರ್ಣ ಕ್ವಶನ್ ಆನ್ಸರ್ ಸಹ ಮುಕ್ತಾಯಗೊಳ್ಳುತ್ತೆ. ಆದರೆ ಇನ್ನುಳಿದಿರೋದೇನಂತಂದರೆ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಈಸ್ ಎ ವೆರಿ ವೆರಿ ಈಸಿ. ಮೊದಲೇ ಎಳೆದಿರುವಾಗೆಂತಹ ಸಪ್ರೇಟಾಗಿ ಅದ್ರ ಬಗ್ಗೆನೇ ವಿಡಿಯೋ ಮಾಡಾಕಿದ್ದೀನಿ. ಇಲ್ಲಿರುವಂತಹ ಪ್ರಶ್ನೆನ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡಿ. ಮತ್ತು ನಿಮಗೇನು ಲೆಟರ್ನ ನಿಮ್ಮ ಸರ್ಸ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಬರ್ಸಿರ್ತಾರೋ ಅದೇ ಮೆಥಡಲ್ಲಿ ನೀವು ನಿಮಗೆ ಗೊತ್ತಿರುವಂತಹ ಲೆಟರ್ನೇ ಬರೀರಿ. ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಪ್ರಶ್ನೆ ಚೇಂಜ್ ಆಗುತ್ತೆ. ಆದರೆ ಮೆಥಡ್ ಅಂತೂ ಒಂದೇ ಇರುತ್ತೆ. ಇಲ್ಲಿರುವಂತಹ ಯಾವ ಪ್ರಶ್ನೆಯನ್ನು ನೋಡಬೇಡಿ. ಯೂಟ್ಯೂಬಲ್ಲಿ ತೋರಿಸುವಂತಹ ಸುಮಾರು ಲೆಟರ್ ಸಹ ನೋಡಬೇಡಿ. ನಿಮಗೆ ಕಾಲೇಜಲ್ಲಿ ಯಾವ ರೀತಿ ಲೆಟರ್ನ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಫಾರ್ಮ್ಯಾಟ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಇದನ್ನು ಸಹ 5ಕ್ಕೆ 5 ಅಂಕನ ಪಡ್ಕೊಳ್ತೀರ. ಈ ರೀತಿಯಾಗಿ ಈ 5 ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸಿದರೆ ಖಂಡಿತವಾಗ್ಲೂ 80ಕ್ಕೆ 80 ಅಂಕಗಳನ್ನ ಸಹ ಪಡ್ಕೊಳ್ಬೋದು ಮತ್ತು ನೀವು ಸಹ ದೊಡ್ಡ ಸಾಧನೆಯನ್ನು ಮಾಡಿರ್ಬೋದು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.